ಮುಜಾವರ್ ಏಕ್ತಾ ಫೌಂಡೇಶನ್ ಅವರಿಗೆ ಒಂದು ನಮನ ಸಲ್ಲಿಸುತ್ತೇನೆ. ಯಾಕೆಂದ್ರೆ ಇವತ್ತು ಹಸಿವಿನಿಂದ ಬಳಲಾಗುತ್ತಾರ ಜನ, ರೋಗದಿಂದ ಬಳಲಾಗುತ್ತಾರ, ಅವರಿಗೆ ಆಸರೆ ಇಲ್ಲ. ಇದೇ ಬಸವಣ್ಣನವರು 12ನೇ ಶತಮಾನದಲ್ಲಿ ಎಲ್ಲ ಹೇಳಿದರು. ಈಗ ಸಂತೋಷ್ ಅವರೆಲ್ಲ ಹೇಳಿದ್ರು, ನಮ್ ಗೆಳೆಯ ನಮ್ಗೇನು ಉಳಿಸಲಿಲ್ಲ ಮಾತಾಡ್ಲಿಕ್ಕೆ. ಆದರೆ ಏಕ್ತಾ ಫೌಂಡೇಶನ್ ಸಂಸ್ಥೆಯವರು ಗೋಕಾಕ್ ಮತ್ತು ಅರಬಾವಿ ಕ್ಷೇತ್ರದಲ್ಲಿ ಇಲ್ಲಿಯವರೆಗೆ ಕಳೆದ 5 ತಿಂಗಳಲ್ಲಿ ಒಟ್ಟು 75 ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಕೈಗೊಂಡಿದ್ದು, ಅದರಲ್ಲಿ ಇಲ್ಲಿಯವರೆಗೆ ಒಟ್ಟು ಸುಮಾರು 3770 ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡಿದ್ದಾರೆ. ಅದರಲ್ಲಿ 870 ರೋಗಿಗಳು ಕಣ್ಣಿನ ಚಿಕಿತ್ಸೆಗೆ ಆಯ್ಕೆಯಾಗಿದ್ದು, ಸುಮಾರು 60 ರಿಂದ 80 ರೋಗಿಗಳಿಗೆ ನವಾಪೇಟೆ ಕಣ್ಣಿನ ಆಸ್ಪತ್ರೆ ರಬ್ಬೆಯಲ್ಲಿ ಉಚಿತವಾಗಿ ಏಕ್ತಾ ಫೌಂಡೇಶನ್ ವತಿಯಿಂದ ಮಾಡಲಾಗಿದೆ. ಫೌಂಡೇಶನ್ ಅವರು ಈ ಬಡ ಜನರ ಕೂಗಿಗೆ ಸ್ಪಂದಿಸ್ತಾರ. ಯಾರು ಕಣ್ಣು ರೋಗದಿಂದ ಬಳಲಾಗುತ್ತಾರ, ಅನೇಕ ಶಾಲಾ ಶುಲ್ಕದಿಂದ ಬಳಲಾಗುತ್ತಾರ, ಏಕ್ತಾ ಫೌಂಡೇಶನ್ ಒಂದು ಆಸರೆಯಾಗಿ ಇದು ಕರ್ನಾಟಕ ರಾಜ್ಯದ ಒಂದು ಗೋಕಾಕದ ಪರ್ವಂತ ನಾಡಿನಲ್ಲಿ ಗೋಕಾಕದ ಪೂಜ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯ ಮತ್ತು ಅನೇಕ ಮಠಾಧೀಶರ ಸಾನ್ನಿಧ್ಯ, ಏಕತೆಯ ಸಂಕೇತ ಈ ವೇದಿಕೆ, ಭಾವ್ಯತೆಯ ವೇದಿಕೆ ಇದು ಗೋಕಾಕದಲ್ಲಿ. ಈಗ ತಾನೇ ಬಂದಂತ ಅಂಬಿರಾವ್ ಪಾಟೀಲ್ ಅವರಿಗೆ ನಾನು ಒಂದು ಕಿವಿ ಮಾತಾಡ್ತೀನಿ. ಸಲಹೆ ಕೊಡೋದು ನನ್ನ ಹಕ್ಕಿದೆ, ಸಲಹೆ ಕೊಡಲೇಬೇಕು. ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಒಂದು ಆಟೋ ತಗೊಂಡ್ಬಂದಿದ್ರು. ಆ ಆಟೋ ನೋಡಿದರೆ ಅದು ಎಲ್ಲ ಮೊಳಕಾಗಿತ್ತು. ಆಟೋದಲ್ಲಿ ಏನೋ ತಾಕತ್ತು ಇದ್ದಿರಲಿಲ್ಲ, ಏನೂ ಇದ್ದಿರಲಿಲ್ಲ. ಈ ಆಟೋ ಯಾಕೆ ಬಂದಿರಪ್ಪ ಅಂತ ಕೇಳಿದಾಗ, ನಾವು ರೋಗಿಗಳನ್ನ ತಗೊಂಡು ಹೋಗ್ಲಿಕ್ಕೆ, ಕರ್ಕೊಂಡು ಹೋಗ್ಲಿಕ್ಕೆ ತಂದೀವಿ, ಉಚಿತವಾಗಿ ಡೆಲಿವರಿ ಆಗ್ತಾವ, ರಾತ್ರಿ ಫೋನ್ ಮಾಡ್ತಾರ, ಅವಾಗ ನಾವು ಇವನ್ನ ಕೊಡ್ತೀವಿ, ನಾವು ಹೋಗಿ ಅಂತ ಹೇಳಿದ್ರು. ನಾನು ತಕ್ಷಣ ಅನ್ಕಾದೆ, ನಮ್ಮ ರಮೇಶ್ ಜಾರಕಿಹೊಳಿ ಅವರು ಮತ್ತು ಈ ಜಾರಕಿಹೊಳಿ ಸಹೋದರರು ಅನೇಕ ಸಾಮಾಜಿಕ ಕ್ರಾಂತಿ ಮಾಡಿ ಇವತ್ತು ರಾಜ್ಯದಲ್ಲಿ ಹೆಸರುವಾಸಿಯಾಗಿದ್ದಾರೆ. ಅನೇಕ ಬಾರಿ ಇದರ ಬಗ್ಗೆ ನೀವು ಕೇಳಿದಿರಿ. ನಾನು ರಮೇಶ್ ಜಾರಕಿಹೊಳಿ ಅವರ ಅಳಿಯಂದರಾದ ಅಂಬಿರಾವ್ ಪಾಟೀಲ್ ಅವರಿಗೆ ಒಂದು ವಿನಂತಿ ಮಾಡ್ತೀನಿ, ಸರ್ ಅವ್ರಿಗೆ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಬೇಕು. ಈ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದರೆ ಒಂದು ರೋಗಿಗಳಿಗೆ ತರಲಿಕ್ಕೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಆಗ್ತೈತಿ. ಈಗ ತಾನೇ ಸರ್ವೋತ್ತಮ್ ಜಾರಕಿಹೊಳಿ ಅವರ ಜೊತೆನೂ ನಾನು ಮಾತಾಡಿದೆ. ಈಗ ಸಂತೋಷ್ ಅವರು ನಮ್ಗೇನು ಉಳಿಸಲಿಲ್ಲ ಮಾತಾಡ್ಲಿಕ್ಕೆ, ಸಾವುಕಾರ ಹೆಂಗ್ ಮಾತಾಡೋದು ಅಂತ ಹೇಳಿ. ಈಗ ಸಂತೋಷ್ ಅವರ ಕ್ರಾಂತಿಕಾರಿ ಭಾಷಣ, ಸರ್ವಧರ್ಮದ ಸಂಕೇತ, ಭಾವ್ಯತೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನುಡಿ ಮತ್ತು ಅವರ ಆಶೀರ್ವಾದ ಮತ್ತು ಈ ಬಸವಾದಿ ಶರಣರ ವಚನ ಸಾಹಿತ್ಯದೊಂದಿಗೆ ಇವತ್ತು ಏಕ್ತಾ ಫೌಂಡೇಶನ್ ಒಂದು ಸುಂದರ ಸಮಾರಂಭದ ಒಂದು ಸಂಕೇತವಾಗಿ ಇವತ್ತು ನೆರೆದಿದ್ದ ಜನರಿಗೆ ಒಂದು ಕುತೂಹಲ ಮೂಡ್ತಾ ಇರಬೇಕು. ನೀವು ಇನ್ನು ಸ್ವಾಮೀಜಿಗಳ ಮಾತುಗಳನ್ನ ಕೇಳಕ್ ಬಂದಿರಿ, ನಾವು ಮಾತಾಡಕ್ ಅಂದ್ರೆ ಒಂದು ತಾಸು ಬೇಕು, ನಾವು ಸುದ್ದಿ ಹೇಳೋದು. ಆತ್ಮೀಯ ಪತ್ರಕರ್ತರ ಮಿತ್ರರು ಬಂದಿದ್ದಾರ, ಗಣ್ಯ ಮಾನ್ಯರು ಬಂದಿದ್ದೀರಿ, ಉದ್ಯೋಗಪತಿಗಳು ಬಂದಿದ್ದೀರಿ, ನಾಗರಿಕರು ಬಂದಿದ್ದೀರಿ. ಇಲ್ಲಿ ಏಕ್ತಾ ಫೌಂಡೇಶನ್ ಇವತ್ತು ಮಾಡುತ್ತಿರುವ ಕಾರ್ಯ ನಿಜಕ್ಕೂ ಒಂದು ಶ್ಲಾಘನೀಯ ಕಾರ್ಯ. ದೇವರವರಿಗೆ ಒಳ್ಳೆ ಇನ್ನು ಶಕ್ತಿ ಕೊಡ್ಲಿ, ಆರೋಗ್ಯ ಕೊಡಲಿ. ಇನ್ನು ಗಣ್ಯ ಮಾನ್ಯರು ಮಾತಾಡೋರಿದ್ದಾರೆ, ಎಲ್ಲರಿಗೂ ಅವಕಾಶ ಮಾಡಿ ಕೊಡೋಣ. ನನ್ನನ್ನು ಇಲ್ಲಿ ವೇದಿಕೆಗೆ ಕರೆದು 4 ಮಾತುಗಳನ್ನು ಆಡಿದಂತ ಈ ಏಕ್ತಾ ಫೌಂಡೇಶನ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿ ಪೂಜ್ಯ ಮಹಾಸ್ವಾಮಿಗಳ ಪಾದಕಮಲಕ್ಕೆ ವಂದಿಸುತ್ತಾ, ನಾಗರಿಕರಿಗೆ ಮತ್ತು ವೇದಿಕೆ ಮೇಲೆ ಗಣ್ಯರಿಗೆ ಅವರ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. एक साथ देखकर और आज एकता फाउंडेशन के 10 साल पूरे हो रहे हैं। इसका फंक्शन एमजे ग्राउंड में रखा गया है। हमारे दोस्त अजीम मुजावर और सुबानी जकाती और उनकी टीम जब मेरे घर पर आई और इस फंक्शन के बारे में मुझे बताया, मुझे बहुत खुशी हुई। और उनका काम हमेशा मैं देखते रहता हूं। और जब मैंने कार्ड पढ़ा, कार्ड में मैंने मानतेश्वर आनंद स्वामी जी का नाम देखा और फादर का नाम देखा, गुरुजी का नाम देखा, रमेश सौकर का नाम देखा, अंबिराव पाटिल सर का मैंने नाम देखा, सतीश जारकिहೊಳಿ सर का नाम देखा। तो ರಾಷ್ಟ್ರಪತಿ ಪುಣೆ ಮಹಾರಾಷ್ಟ್ರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಸಮಸ್ತ ಏಕ್ತಾ ಫೌಂಡೇಶನ್ ಗೋಕಾಕ್ ಹಾಗೂ ಸಮಸ್ತ ಗೋಕಾವಿನ ಜನತೆ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಸ್ವಾಗತ ಸುಸ್ವಾಗತ ಪೂಜ್ಯರಿಗೆ. ಜೋರಾದ ಚಪ್ಪಲೊಂದಿಗೆ ಪೂಜ್ಯರನ್ನ ವೇದಿಕೆಗೆ ಆಹ್ವಾನಿಸಿಕೊಳ್ಳಲು ವಿನಂತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಪೂಜ್ಯರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮ
वक्त तय किया कि मैं गोकाक, हम हिंदुस्तानी हैं, हम अनेक धर्मों में बटे हुए हैं, फिर भी हम में एकता है। और एकता यहाँ पे देखने को मिलती है। गोकाक बेलगाम डिस्ट्रिक्ट के अंदर एक पॉलिटिकल हब है और यहाँ से पूरे डिस्ट्रिक्ट को मैसेज जाता है, सही और गलत, क्या सही करना है, गलत हो रहा है तो उसे किस तरह से कंट्रोल, गरीबों के लिए, पेशेंट्स के लिए, हॉस्पिटल में जाके मजदूरों को खाना खिलाना, इन सारी चीजों के देखने के बाद इंसानियत अपने अंदर की जग जाती है। जिस वक्त मैंने सोचा कि मैं गोकाक आऊंगा, इसका मकसद एक ही था, ಗಿಡಮರಗಳನ್ನು ಬೆಳೆಸುವುದರ ಮೂಲಕ ಈ ನಾಡಿನ ರಕ್ಷಣೆ, ಈ ಮಣ್ಣಿನ ರಕ್ಷಣೆಯನ್ನು ಮಾಡತಕ್ಕಂಥ ಕರ್ತವ್ಯವನ್ನು ಈ ಕಾರ್ಯಕ್ರಮವನ್ನು ಮುತ್ತಿನ ಮಾಲೆಯಿಂದ ಸಮರ್ಪಣೆ ಮಾಡುವ ಮೂಲಕ ಏಕತಾ ಫೌಂಡೇಶನ್ ನಮ್ಮ ಮುಜಾವರ್ ಸಾಹೇಬ್ ಆ ಒಂದು ಸರ್ವಧರ್ಮದ ಆ ಫೋಟೋಗ್ರಾಫಿಯನ್ನು ನೀಡುವುದರ ಮೂಲಕ ಪೂಜ್ಯರನ್ನ ಗೌರವಿಸಲು ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರ್ತಕ್ಕಂಥ ಪರಮ ಪೂಜ್ಯ ಮಹೇಶ್ವರ ಸಮಾಜ ಸ್ವಾಮೀಜಿಗಳು, ಪೀಠಾಧ್ಯಕ್ಷರು, ಉತ್ತರ ಕರ್ನಾಟಕ ಶಿವಶರಣ ಶ್ರೀ ಅಲ್ಲಮ ಪ್ರಭು ಅನಂತ ಗುರುಪಿಂಡ ಹಾವೇರಿ ಪೂಜ್ಯರಿಗೆ ಏಕತಾ ಫೌಂಡೇಶನ್ ವತಿಯಿಂದ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಗೌರವ ಸಮರ್ಪಣೆ ನಡೀತಾ ಇದೆ. ಶಾಲೆ ಹಚ್ಚುವುದರ ಮೂಲಕ, ಮುತ್ತಿನ ಮಾಲೆ ಸಮರ್ಪಣೆ ಮಾಡುವುದರ ಮೂಲಕ ಆ ಸರ್ವಧರ್ಮದ ಸಮಾನತೆಯನ್ನು ಸಾರತಕ್ಕಂಥ ಒಂದು ಫೋಟೋಗ್ರಾಫಿಯನ್ನು ಕೊಡುವುದರ ಮೂಲಕ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವ ಸಮರ್ಪಣೆ ನೀಡಬೇಕು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಇಸ್ಲಾಂ ಧರ್ಮದ ಪ್ರಚಾರಕರಾಗಿರ್ತಕ್ಕಂಥ ಪೂಜ್ಯ ಮೌಲಾನ ರಾಶಿ ಪುಣೆ ಮಹಾರಾಷ್ಟ್ರ ಪೂಜ್ಯರಿಗೆ ಏಕತಾ ಫೌಂಡೇಶನ್ ವತಿಯಿಂದ ಈಗ ಸನ್ಮಾನ ಕಾರ್ಯಕ್ರಮ ನಡೆಯುತ್ತಾ ಇದೆ. ಶಾಲ್ ಹಚ್ಚುವುದರ ಮೂಲಕ, ಮುತ್ತಿನ ಹಾರವನ್ನು ಸಮರ್ಪಣೆ ಮಾಡುವುದರ ಮೂಲಕ ಸರ್ವಧರ್ಮದ ಸಮನ್ವಯತೆಯನ್ನು ಸಾರತಕ್ಕಂಥ ಒಂದು ಫೋಟೋ ನೀಡುವುದರ ಮೂಲಕ ಆ ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕ್ರೈಸ್ತ ಧರ್ಮದ ಪ್ರಚಾರಕರಾಗಿರ್ತಕ್ಕಂಥ ರೆವರೆಂಡ್ ಎನ್ ಮಲ್ಲಣ್ಣ, ನಿರ್ದೇಶಕರು ಸೌತ್ ಇಂಡಿಯಾ ಗಾಸ್ಪಲ್ ಔಟ್ರೀಚ್ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಪೂಜ್ಯರಿಗೆ ಈಗ ಶಾಲ್ ಹೊಚ್ಚುವುದರ ಮೂಲಕ, ಮುತ್ತಿನ ಹಾರವನ್ನು ಸಮರ್ಪಣೆ ಮಾಡುವುದರ ಮೂಲಕ ಸರ್ವಧರ್ಮದ ಸಮನ್ವಯತೆಯನ್ನು ಸಾರತಕ್ಕಂಥ ಒಂದು ಫೋಟೋ ನೀಡುವುದರ ಮೂಲಕ, ನೆನಪಿನ ಕಾಣಿಕೆ ನೀಡುವುದರ ಮೂಲಕ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಪೂಜ್ಯರಿಗೆ, ಧನ್ಯವಾದಗಳನ್ನು ಅರ್ಪಿಸಿದರು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಂಬಿಯಣ್ಣ ಪಾಟೀಲ್ ಈ ಏಕತಾ ಫೌಂಡೇಶನ್ ವತಿಯಿಂದ ಈಗ ಸನ್ಮಾನ ಕಾರ್ಯಕ್ರಮ, ಗೌರವ ಸಮರ್ಪಣೆ ಕಾರ್ಯಕ್ರಮ ನಡೆಯುತ್ತಾ ಇದೆ. ಆ ಕಾರ್ಯಕ್ರಮವನ್ನು ಏಕತಾ ಫೌಂಡೇಶನ್ ಗೋಕಾಕ್ ಈ ತಂಡದವರಿಂದ ಈ ಕಾರ್ಯಕ್ರಮ ಶಾಲೆ ಹಚ್ಚುವುದರ ಮೂಲಕ, ಮುತ್ತಿನ ಹಾರವನ್ನು ಸಮರ್ಪಣೆ ಮಾಡುವುದರ ಮೂಲಕ ಸರ್ವಧರ್ಮದ ಸಮನ್ವಯತೆಯನ್ನು ಸಾರತಕ್ಕಂಥ ಒಂದು ಫೋಟೋ ನೀಡುವುದರ ಮೂಲಕ ಅವರಿಗೆ ಸಮರ್ಪಣೆಯನ್ನು ಮಾಡಬೇಕು, ಸನ್ಮಾನಿಸಬೇಕು ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸನ್ಮಾನ ಶ್ರೀ ಸರ್ವೋತ್ತಮಣ್ಣ ಜಾರಕಿಹೊಳಿ ಅವರು ಗೋಕಾಕ್ ಸನ್ಮಾನ ಕಾರ್ಯಕ್ರಮ ನಡೆಯುತ್ತಾ ಇದೆ. ಶಾಲೆ ಹಚ್ಚುವುದರ ಮೂಲಕ, ಮುತ್ತಿನ ಹಾರವನ್ನು ಸಮರ್ಪಣೆ ಮಾಡುವುದರ ಮೂಲಕ ಸರ್ವಧರ್ಮ ಸಮನ್ವಯತೆಯನ್ನು ಸಾರತಕ್ಕಂಥ ಫೋಟೋ ಕಾಣಿಕೆ ನೀಡುವುದರ ಮೂಲಕ ಅವರನ್ನ ಪೂಜ್ಯರನ್ನ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಪೂಜ್ಯರಿಗೆ. ಅದೇ ರೀತಿ ಸನ್ಮಾನ ಶ್ರೀ ಸರ್ವೋತ್ತಮಣ್ಣ ಜಾರಕಿಹೊಳಿ ಅವರು ಹಾಗೂ ಮೂಡಿಗೆ ಅವರಿಗೆ ಏಕತಾ ಫೌಂಡೇಶನ್ ವತಿಯಿಂದ ಈಗ ಸನ್ಮಾನ ಕಾರ್ಯಕ್ರಮ ನಡೆಯುತ್ತಾ ಇದೆ. ಆ ಏಕತಾ ಫೌಂಡೇಶನ್ ವತಿಯಿಂದ ಶಾಲು ಹಚ್ಚುವುದರ ಮೂಲಕ, ಮುತ್ತಿನ ಹಾರವನ್ನು ಸಮರ್ಪಣೆ ಮಾಡುವುದರ ಮೂಲಕ ಸರ್ವಧರ್ಮ ಸಮನ್ವಯತೆಯನ್ನು ಸಾರತಕ್ಕಂಥ ಆ ಒಂದು ಫೋಟೋ ನೀಡುವುದರ ಮೂಲಕ ಅವರನ್ನ ಗೌರವಿಸ್ತಾ ಇದ್ದಾರೆ.
ಜೋರ್ ಚಪ್ಪಾಳೆ ಮೂಲಕ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕಾಗಿದೆ. ಅದೇ ರೀತಿ ಕಾರ್ಯಕ್ರಮ ಶಾಲು ಹಚ್ಚುವುದರ ಮೂಲಕ ಮುತ್ತಿನ ಹಾರವನ್ನು ಸಮರ್ಪಣೆ ಮಾಡುವುದರ ಮೂಲಕ ಏಕತೆಯನ್ನು ಸಾಧಿಸತಕ್ಕಂಥ ಸಮನ್ವಯತೆಯನ್ನು ಸಾಧಿಸತಕ್ಕಂಥ ಒಂದು ಫೋಟೋಗ್ರಾಫಿಯನ್ನು ಕೊಡುವುದರ ಮೂಲಕ ಫೋಟೋ ನೀಡುವುದರ ಮೂಲಕ ಅವರನ್ನ ಗೌರವ ಜೋರಾದ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಹಾಜರಾದಂತಹ ಶಾಲು ಹಚ್ಚುವುದರ ಮೂಲಕ ಮುತ್ತಿನ ಹಾರವನ್ನು ಸಮರ್ಪಣೆ ಮಾಡುವುದರ ಮೂಲಕ ಸರ್ವಧರ್ಮ ಸಮಾನತೆಯನ್ನು ಸಾರ್ತಕ್ಕಂಥ ಆ ಗುರುತುಗಳನ್ನು ಹೊಂದಿರತಕ್ಕಂಥ ಫೋಟೋಗ್ರಾಫಿಯನ್ನು ಫೋಟೋ ನೀಡುವುದರ ಮೂಲಕ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮುಖ್ಯ ಭಾಷಣಕಾರರು ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜವಾರಿ ಕಾಕ ನಂಬರ್ 1 ರೂಲ್ಸ್ ಕನ್ನಡ ಬಹಳಷ್ಟು ಸನ್ಮಾನಗಳನ್ನ ವಹಿಸ್ತಕ್ಕಂಥದ್ದು ಆ ಒಂದು ಏನು ನಮ್ಮ ವಾಕ್ಚಾತುರ್ಯದಿಂದ ಜನಮನ ಗಳಿಸಿರ್ತಕ್ಕಂಥ ಅವರಿಗೆ ಶಾಲು ಹಚ್ಚುವುದರ ಮೂಲಕ ಮುತ್ತಿನ ಮಾಲೆಯನ್ನು ಹಚ್ಚುವುದರ ಮೂಲಕ ಹೂಹಾರವನ್ನು ಸಮರ್ಪಣೆ ಮಾಡುವುದರ ಮೂಲಕ ಮುತ್ತಿನ ಹಾರವನ್ನು ಸಮರ್ಪಣೆ ಮಾಡುವುದರ ಮೂಲಕ ಸಮನ್ವಯತೆಯನ್ನು ಸಾಧಿಸತಕ್ಕ ಏಕತೆಯನ್ನು ಸಾಧಿಸತಕ್ಕ ಒಂದು ಫೋಟೋಗಳನ್ನು ನೀಡುವುದರ ಮೂಲಕ ಗೌರವ ಸಮರ್ಪಣೆಯನ್ನು ಮಾಡುತ್ತಾರೆ. ಸನ್ಮಾನ ಕಾರ್ಯಕ್ರಮದ ಮುತ್ತಿನ ಹಾರವನ್ನು ಮಾಡುವುದರ ಮೂಲಕ ಸಮನ್ವಯತೆಯನ್ನು ಸಾಧಿಸತಕ್ಕ ಏಕತೆಯನ್ನು ಸಾಧಿಸತಕ್ಕ ಯಾವ ಫೋಟೋ ಕಾಣಿಕೆಯಾಗಿ ನೀಡತಕ್ಕಂಥದ್ದು ನೆನಪಿನ ಕಾಣಿಕೆಯಾಗಿ ನೀಡತಕ್ಕಂಥದ್ದು ಮುತ್ತಿನ ಮಾಲೆಯನ್ನು ಸಮರ್ಪಣೆ ಮಾಡುವುದರ ಮೂಲಕ ಏಕತೆಯನ್ನು ಸಾಧಿಸತಕ್ಕ ಒಂದು ಫೋಟೋವನ್ನು ನೀಡುವುದರ ಮೂಲಕ ಅವರನ್ನ ಗೌರವಿಸುತ್ತಾರೆ.